ಹೇರ್ ಕಟ್ ಮಾಡ್ಸೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಇದು ಸ್ಟೈಲು ಇಲ್ಲಿ ಮಾತ್ರ ಮಾಡ್ಸೋಕ್ಕೆ ಯಾಕೋ ಮನಸ್ಸಿಲ್ಲ. ಟ್ರಾನ್ಸ್ಮಿಟರು, ಇದೊಂದು ರಿಸೀವರು. 13,000 ಅನ್ಬಿಡ. ನನಗೆ ಇದು ಚೆನ್ನಾಗಿ ಕೇಳಿಸ್ತಿದೆಯಾ ಇವಾಗ? ಹಾಯ್ ಹಲೋ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಇವಾಗ ನಾನು ಫುಲ್ಲು ಹೇರ್ ಕಟ್ಟು, ಬಿಯರ್ಡು ಎಲ್ಲ ಟ್ರಿಮ್ ಮಾಡಿಸ್ಕೊಬರಕ್ಕೆ ಹೋಗ್ತಾ ಇದ್ದೀನಿ. ಇಷ್ಟು ದಿನ ಆದಮೇಲೆ ಫುಲ್ಲು ನೋಡಿ ಹೆಂಗೆ ಒಳ್ಳೆ ಮಂಗಣ್ಣನ ಥರ ಇದ್ದೀನಿ. ನಮ್ಮ ಅಕ್ಕ ಎಲ್ಲರೂ ಹೇಳ್ತಿದ್ರಲ್ಲ ಕಟಿಂಗ್ ಮಾಡಿಸ್ಕೊಂಡು ಬಂತ. ಸೊ ಅದಕ್ಕೆ ಇವಾಗ ಎದ್ದಿದ್ದೆ ಲೇಟ್, 11:30 ಎದ್ದು ಫ್ರೆಶ್ ಅಪ್ ಆಗಿ ಊಟ ಗೀಟ ಎಲ್ಲ ಮಾಡ್ಕೊಂಡು ಇಲ್ಲೇ ಲೋಕಲಲ್ಲೇ ಮಾಡಿಸೋದು. ಬಟ್ ಈ ಸರಿ ಸ್ವಲ್ಪ ಚೆನ್ನಾಗಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ಯಲಹಂಕದಲ್ಲಿರೋ ಸ್ಪಿನ್ ಸಲೂನ್ಗೆ ಹೋಗ್ತಾ ಇದ್ದೀನಿ. ನಾರ್ಮಲ್ ಲೋಕಲಲ್ಲೂ ಚೆನ್ನಾಗಿ ಮಾಡ್ತಾರೆ, ಇಲ್ಲ ಅಂತಲ್ಲ, ಬಟ್ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಈಗ ಸಲೂನ್ಗೆ ಹೋಗ್ತಾ ಇದ್ದೆ. ಫ್ರೆಂಡ್ಗೆ ಹಂಗೆ ಫೋನ್ ಹಾಕಿದೆ. ಸೊ ಅದಕ್ಕೆ ಅವನು ಬರ್ತೀನಿ ಅಂದ. ಅವ್ನ ರೂಮ್ ಹತ್ರ ಬಂದಿದ್ದೀನಿ ಇವಾಗ. ಅವ್ನು ಕರ್ಕೊಂಡು ಹಂಗೆ ಹೀರೋ, ಇವನೇ ಹೀರೋ. ನಾನು ಯಾವತ್ತೂ ಬಂದಿಲ್ಲ ಇಲ್ಲಿ, ಫಸ್ಟ್ ಟೈಮ್ ಬಂದಿದ್ದೀನಿ. ಸೊ ಹೋಗಿದ ತಕ್ಷಣ ಫುಲ್ಲು ಹೇರ್ ವಾಶು ಮಸ್ತಾಗಿ ಕೂರಿಸ್ಬಿಟ್ಟು ನೀಟಾಗಿ ಸೋಪ್ ಗೀಪೆಲ್ಲ ಹಾಕ್ಬಿಟ್ಟು ಬಿಸಿ ಬಿಸಿ ನೀರಲ್ಲಿ ಹೆಡ್ ವಾಶ್ ಮಾಡಿದ್ರು. ಆಮೇಲೆ ಅಲ್ಲಿಂದ ಕರ್ಕೊಂಡು ಬಂದು ಇಲ್ಲಿ ಕೂರಿಸಿ ಪಟ 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 ಅಂತ ಹೇರ್ ಕಟ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಾನು ಹೇರ್ ಕಟ್ ಮಾಡ್ತಿದ್ದ ಸಂದರ್ಭದಲ್ಲಿ ನಮ್ಮ ಹುಡುಗ ಫುಲ್ಲು ಸ್ಪಿನ್ ಸಲೂನ್ನ ಕವರ್ ಮಾಡಿದ್ದಾನೆ. ಎಲ್ಲ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳೆಲ್ಲ ಬಂದು ವಿಸಿಟ್ ಮಾಡಿದ್ದಾರೆ. ಸೊ ಗೈಸ್, ಇಷ್ಟ ಆಯಿತು ಇವಾಗ ಹೇರ್ ಕಟ್ಟು. ಸ್ವಲ್ಪ ಕಲರ್ ಮಾಡಿಸ್ಬೇಕು. ಒಂಚೂರು ನಮಗೆ ವೈಟ್ ಏಸ್ ಇದೆ ಅಲ್ವಾ, ಅದಕ್ಕೋಸ್ಕರ ಒಂಚೂರು ಕಲರ್ ಮಾಡಿಸೋಕ್ಕೆ ಹೇಳಿದ್ದೀನಿ. ಸೊ ಅದಕ್ಕೆ ಲಾರಿಯಲ್ ಬ್ಲ್ಯಾಕ್ ಹಚ್ಕೋತಾ ಇದ್ದೀನಿ. ಇದಕ್ಕೆ ಇದನ್ನು ಹಿಂದೆ ಬ್ಯಾಕು ಕಟ್ ಮಾಡ್ಸೋಕ್ಕೆ ಮನಸ್ಸಿಲ್ಲ ಗೈಸ್ ನನಗಂತೂ. ತುಂಬ ದಿನದಿಂದ ಹಂಗೆ ಬಿಟ್ಬಿಟ್ಟಿದ್ದೀನಿ. ಹಿಂದೆ ಏನೇ ಇದ್ದು ಇಲ್ಲಿ ಮಾತ್ರ ಮಾಡಿಸ್ತೀನಿ, ಬಟ್ ಇಲ್ಲಿ ಮಾತ್ರ ಮಾಡ್ಸೋಕ್ಕೆ ಯಾಕೋ ಮನಸ್ಸಿಲ್ಲ. ಕುದುರೆ ಇದ್ದಂಗೆ. ಈ ಸರಿ ಹೇರ್ ಸ್ಟೈಲು ಹೇರ್ ಕಟ್ ಮಾಡ್ಸೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಫುಲ್ಲು ಎಷ್ಟು ಥರ ಬೇಡ ಅಂದ್ಕೊಂಡಿದ್ದೆ ಪೂರ್ತಿ ದೊಡ್ಡದಾಗೆ. ಬಟ್ ಎಲ್ಲರೂ ಹೇಳಿದ್ದಕ್ಕೆ ಮಾಡಬೇಕಾದಂಥ ಪರಿಸ್ಥಿತಿ. ಸೊ ಮಾಡಿಸ್ತಾ ಇದ್ದೀನಿ. ಸೊ ಗೈಸ್, ಇವಾಗ ಕಲರ್ ಆಯಿತು. ಈಗ ಹೇರ್ ವಾಶ್ ಮಾಡ್ಸೋಕ್ಕೆ ಕೂರಿಸಿದ್ದಾರೆ ಇಲ್ಲಿ. ಬಟ್ ಇಲ್ಲಿ ಕೂರಿಸ್ಬಿಟ್ಟು ಇನ್ನೂ 5 ನಿಮಿಷ ಅಂತಂದರು. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ನಾನು ಹಚ್ಚೋ ಕಲರ್ ಬೇಗ ಮಾಡಿಸ್ಕೊಂಡ್ಬಿಡ್ತೀನಿ, ಲೈಕ್ ಒಂದು 10 to 15 ಮಿನಿಟ್ಸಲ್ಲೆಲ್ಲ. ಇದೇನೋ ಒಂಥರ ಪ್ರೊಫೆಷ್ನಲ್ ಕಲರ್ ಅಂತೆ. ಸೊ ಅದಕ್ಕೆ 30 ನಿಮಿಷ ವೆಯ್ಟ್ ಮಾಡಿ ಬ್ರೋ ಅಂದರೆ. చాలా స్మెల్ ఉంది. అలానే అర్థం కలర్ పోతుందా? కలర్ స్కిన్లో ఉండే కలర్ నీళ్ళు ఉండే కలర్. ಗೈಸ್ ಫೈನಲಿ ಹೇರ್ ಕಟ್ ಆಯಿತು. ನೋಡ್ರಿ ಕತ್ಲೆ ಆಗೋಯ್ತು.
ಫುಲ್ ಡೇ ಇಲ್ಲೇ ಸ್ಪೆಂಡ್ ಮಾಡ್ಬಿಟ್ಟು ಮಧ್ಯಾಹ್ನದಿಂದ. ಏನೋ ಚೆನ್ನಾಗಿದೆ ಹೇರ್ ಕಟ್ಟು. ಸೂಪರ್. ನಿಜ ಹೇಳು. ನಿಜ ಸೂಪರ್ ಆಗಿದೆ. ಮಸ್ತಾಗಿದೆ ಅಲ್ವಾ? ಇದಂತೂ ಫುಲ್ ಸೈಕು. ಬ್ಯಾಕು ತುಂಬ ಚೆನ್ನಾಗಿದೆ ಗೈಸ್. ಸೊ ಗೈಸ್ ಇವಾಗ ಸಿಕ್ಕಾಬಿಡೆ ತುಂಬ ಹಂಗ್ರಿ ಆಗ್ತಾಯಿತ್ತು. ಸೊ ಅದಕ್ಕೆ ಇಲ್ಲೇ ಯಲಹಂಕಲ್ಲಿರೋ ಚಾಟ್ ಸ್ಟ್ರೀಟ್ ಬಂದಿದ್ದೀವಿ. ಏನಾದ್ರು ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು. ತಿಂತ್ಯಾ? ನೀನು ಏನು ಬೇಕು ಹೇಳಪ್ಪ. ಬೇಲ್ಪುರಿ ನಾ ಚೆನ್ನಾಗಿರ್ತದೆ ಬಾ. ಏನು ಚೆನ್ನಾಗಿರ್ತಲ್ಲ ಇಲ್ಲಿ. ನಾನು ಇತ್ತೀನಿ, ನಾನು ವಡಾಪಾವ್ ತಿನ್ನೋದು. ಎಲ್ಲಿ ವಡಾಪಾವು ಹಾಕಿಲ್ಲ ಕಣ, ಇಲ್ಲಿ ಮಾಡ್ತಾರೆ ಆ್ಯಕ್ಚುಲಿ. ಅವ್ರು ಹಾಕಿಲ್ಲ, ಇಲ್ಲಿ ಇರ್ತಾಯಿದ್ರು ಇನ್ನೊಬ್ರು, ಎಲ್ಲೋದ್ರು ಕಾಣಿಸ್ತಾ ಇಲ್ಲ. ಅಣ್ಣ ವಡಾಪಾವ್ ಮಾಡ್ತಿದ್ರಲ್ಲ ಎಲ್ಲಿ ಅವರು? ಹೌದಾ, ಹೇಳು ಏನು ಸ್ಪೆಷಲ್ ಏನು? ಮಸಾಲ ಟಿಕ್ಕಿ, ಮಸಾಲ, ಬಿಸಿಬೇಳೆ ಮಸಾಲ ಯಾವ್ದು ಚೆನ್ನಾಗಿರುತ್ತೆ ಇವಾಗ ತಿಂದರೆ? ಎಲ್ಲ ಚೆನ್ನಾಗಿರ್ತದೆ ಅಂಕಲ್ ಮಾಡೋದು. ಮೀಡಿಯಂ ಬೇಕು. ಹಾಂ, ಯಾವ್ದು ಮಾಡ್ತೀರ ಅಂಕಲ್? ಮಿಕ್ಸ್ ಮಸಾಲ. ಪ್ರದೀಪ ಟೇಸ್ಟ್ ಇಟ್ ಹೆಂಗಿದೆ ನೋಡು. ಸೂಪರ್ ಇದೆ, ನೋಡ್ತೀನಿ. ಇನ್ನೂ ತಿಂದೇ ಇಲ್ಲ, ಆಗಲೇ ಸೂಪರ್ ಆಗಿದೆ ಅಂತ್ಯಾ? ಸೂಪರ್ ಚೆನ್ನಾಗಿದೆ. ಈಗ ಬೇಲ್ಪುರಿ ತಿಂದಿದ್ದಾಯ್ತು, ಜ್ಯೂಸ್ ಕುಡಿಯೋಲ್ಲ ಅಂತ ಅಂದ್ಕೊಂಡ್ವಿ. ಪೈನಾಪಲ್ ಇದೆಯಾ? ಒಂದು ಪೈನಾಪಲ್ ಕೊಡಿ. ಇನ್ನೊಂದು ಆರೆಂಜ್ ಸಾಲಿಡ್ ಇದೆಯಾ? ಮೂಸಂಬಿ ಬೇಡ. ಮೂಸಂಬಿ ಬಿಟ್ಟು ಬಟರ್ ಫ್ರೂಟ್ ಇದೆಯಾ? ಹೌದಾ, ಸರಿ 2 ಪೈನಾಪಲ್ ಕೊಟ್ಟು. ಗೈಸ್ ಇಲ್ಲಿ ಪಾಪ ಅವನು ಎಲ್ಲ ಹೊರಗಡೆ ಮಾಡ್ಸೋನು ಹೇರ್ ಕಟ್ಟು. ಹೆಂಗೆ ಮಾಡೋರು ನೋಡಿ, ತರ್ಸ ಬಾಂಡ್ಲಿ ಮಾಡೋಕರೆ ಗೈಸ್ ಪಾಪ. ಸೈಡಲ್ಲಿ ಈ ಸೈಡು ಹಿಂದೆ ಎಲ್ಲ ಇದೆ, ಮಧ್ಯದಲ್ಲಿ ಮಾತ್ರ ಅದಕ್ಕೆ ಅವ್ನಿಗೆ ಹೇಳ್ತಾ ಇದ್ದೀನಿ ಗೈಸ್. ಎಲ್ಲಿ ಮಾಡಿಸ್ತೀಯ? ಅಲ್ಲೇ ಮಾಡಿಸೋದು. ಎಲ್ಲಿ? ಸ್ಪಿನ್ ಅಲ್ಲ, ಸ್ಪ್ರಿಂಗ್ ಅಂತ ಅವ್ರು. ಹಾಂ, ಪೈನಾಪಲ್ ಯೂಸ್ ಮಾಡಿದ್ವಿ. ಪ್ರದೀಪ್ ಬೇರೆ ಏನಾದರೂ ಬೇಕಾ? ಏನು ಬೇಡ, ಸಾಕು. ಬೇಲ್ಪುರಿ ಆಯಿತು, ಜ್ಯೂಸ್ ಕುಡಿದಿದ್ದಾಯಿತು. ಸೊ ಇವಾಗ ಮನೆಗೆ ಹೋಗಿ ಫ್ರೆಶ್ ಆಗಿ ಸ್ನಾನ ಮಾಡಬೇಕು. ಸೊ ಅದಕ್ಕೆ ಈಗ ಮನೆಗೆ ಹೋಗ್ತಿದ್ದೀನಿ ಗೈಸ್. ಈಗ ಫೈನಲಿ ಮನೆಗೆ ರೀಚ್ ಆದೆ. ಸೊ ನಿಮ್ಮ ಏರಿಯಾ ನಿಯರ್ ಬೈ ಯಾವುದಾದಿದೆ ಸ್ಪಿನ್ ಸಲೂನ್ಸು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿ ಮಾಡ್ತಾರೆ. ಇದು ಸ್ಟೈಲು ಪ್ರೊಫೆಷ್ನಲ್ ಆಗಿಲ್ವಾ ನೋಡು. ಕುದುರೆ ಶೇಪು ಹಿಂಗೆ ಇಷ್ಟ ಆಗಿಲ್ವಾ? ಫ್ರಂಟು ಇನ್ನು ಹೆಂಗೆ ಮಾಡಿಸ್ತಾರೆ ಸುಮ್ಮನೆ ಹೇಳಿ. ನೋಡು ಶಾರ್ಟ್ ಇಲ್ವಾ, ಫುಲ್ ಶಾರ್ಟ್ ಆಗಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಹಿಂಗೆ ಇರ್ಬೇಕು. ಇವಾಗ ಇನ್ನೇನು ಎಲ್ಲ ಶಾರ್ಟ್ ಆಗಿ ಆರ್ಮಿ ಟೈಪು ಮಾಡಿಸ್ಕೋಬೇಕಾ? ಆರ್ಮಿ ಟೈಪು ಗುಳ್ಳೆ ಬಂದ್ಬಿಟ್ಟಿದೆ ರೆಡಿ. ಯಾಕೋ ಇಲ್ಲಿ ಇಷ್ಟು ದಿನ ಇರಲಿಲ್ಲ. ಯಾರೋ ಇಷ್ಟಪಡ್ತಿರ್ಬೇಕು, ಯಾರೋ ಹುಡುಗಿ ಅಲ್ವಾ ಹೇಳಿ. ಗುಳ್ಳೆ ಬಂದರೆ ಯಾರೋ ಇಷ್ಟಪಡ್ತಾರೆ ಅಂತ ತಾನೇ ಅರ್ಥ. ಆಯಿಲ್ ಮಿಸ್ಟೇಕಾ? ಇದೆ ನೋಡು, ಸ್ನಾನನೂ ಅವರೇ ಮಾಡಿಸ್. ಸ್ನಾನ ಅಲ್ಲ, ಏರ್ ವಾಶ್ ಅಂತ ಹೇಳ್ಬೇಕು. ಸ್ನಾನ ಮಾಡಿಸ್ಬಿಟ್ಟಿದ್ದಾರೆ. ಅದು ಹಿಂದೆ ಸ್ಟೈಲು, ಇನ್ನೊಂದು ಸ್ವಲ್ಪ ಕಟ್ ಮಾಡಿ ಅಂತ ಹೇಳಿದೆ. ಬಟ್ ಅವ್ರಂದ್ರು ಚೆನ್ನಾಗಿ ಕಾಣಿಸಲ್ಲ, ಜಾಸ್ತಿ ಅವಾಗ ಗೈಸ್ ಈಗ ನಾನು ಸ್ನಾನ ಹೋಗ್ತಿದ್ದೀನಿ. ಸ್ನಾನ ಮಾಡ್ಕೊಂಡು ನಿಮಗೆ ಮತ್ತೆ ಸಿಗ್ತೇನೆ. ಈಗ ಫ್ರೆಶ್ ಆಗಿ ಸ್ನಾನ ಆಯಿತು, ಸ್ನಾನ ಮಾಡಿ ಪೂಜೆ ಮಾಡಿದೆ. ಏನೋ ಹಾಕಿದ್ರು, ಫುಲ್ಲು ರಫ್ ಆಗಿಬಿಟ್ಟಿತ್ತು ಕೂದಲು. ಆಮೇಲೆ ನೀಟಾಗಿ ಶಾಂಪು ಎಲ್ಲ ಹಾಕಿ 3 ಸರಿ ತಿಕ್ಕಿದ್ದೀನಿ ಚೆನ್ನಾಗಿ ಮಾಡಿ. ಈಗ ಸ್ವಲ್ಪ ಪರವಾಗಿಲ್ಲ, ಸ್ಮೂತ್ ಆಗಿದೆ. ಗೈಸ್ ಸಲೂನಲ್ಲಿ ಒಂದು ರೀಲ್ಸ್ ಮಾಡಿದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ದಯವಿಟ್ಟು ಹೋಗ್ಬಿಟ್ಟು ಲೈಕ್ ಮಾಡಿ. ನೈಸ್ ಅಲ್ವಾ ಗೈಸ್? ನಾನು ಸಲೂನ್ಗೆ ಹೋಗಿದ್ದೀನಲ್ಲ, ಆ ಗ್ಯಾಪಲ್ಲಿ ನಾನೊಂದು ಮೈಕ್ ಆರ್ಡರ್ ಮಾಡಿದ್ದೆ. ಅದು ಇವತ್ತು ಡೆಲಿವರ್ ಆಗಿದೆ. ಸೊ ಅದನ್ನು ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂದ್ಬಿಟ್ಟು. ಇಷ್ಟು ದಿನ ಮೈಕ್ ಇರಲಿಲ್ವಲ್ಲ, ಸೊ ಅದಕ್ಕೆ ಎಲ್ಲಾದರೂ ಈಚೆ ಹೋದಾಗ ಸಿಕ್ಕಾಬಡೆ ಎಲ್ಲೂ ಕೇಳಿಸ್ತಿರ್ಲಿಲ್ವ, ಅದಕ್ಕೋಸ್ಕರನೇ ಮೈಕ್ ಪರ್ಚೇಸ್ ಮಾಡಿದ್ದೀನಿ. ಇದಕ್ಕಿಂತ ಮುಂಚೆ ಒಂದು ಆರ್ಡರ್ ಮಾಡಿದ್ವಿ, ಅದೇನು ಕೇಳಿಸ್ತಾನೆ ಇರಲಿಲ್ಲ. ಒಂಥರ ಟೆಸ್ಟ್ ಮಾಡಿ ನೋಡಿದೆ ಸುಮ್ಮನೆ ಪರ ಅಂತ. ಅದು ಯಾಕಂದರೆ ಕಮ್ಮಿ ಪ್ರೈಸ್ ಅಲ್ವಾ, ಸೊ ಅದಕ್ಕೆ ಅದು ಅಷ್ಟು ಚೆನ್ನಾಗಿ ಕೇಳಿಸ್ತಿರ್ಲಿಲ್ಲ. ಬಟ್ ಇದು ಸ್ವಲ್ಪ ಕಾಸ್ಟ್ಲಿ, ಅದು ಕಂಪೇರ್ ಮಾಡಿದ್ರೆ. ಇದನ್ನ ವರ್ಕಿಂಗ್ ನೋಡೋಣ ಹೇಗೆ ವರ್ಕ್ ಆಗ್ತಿದೆ ಅಂತ ಹೇಳ್ಬಿಟ್ಟು 2 ಮೈಕ್ ಕೊಟ್ಟಿದ್ದಾರೆ. ಮತ್ತು ಇದ್ರ ಜೊತೆಗೆ ಒಂದು ರಿಸೀವರು, ಇದು 2 ಟ್ರಾನ್ಸ್ಮಿಟರು, ಇದೊಂದು ರಿಸೀವರು. ಮೈಕು ನಾನು ಹಾಕೊಂಡಿದ್ದೀನಿ, ಇನ್ನೊಂದು ಅವ್ರು ಹಾಕೋತಾರೆ. ಬರಲ್ಲ ಇರಪ್ಪ. ಇದನ್ನು ಕನೆಕ್ಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬ್ಲಿಂಕ್ ಆಗ್ತಾಯಿದೆ. ಬ್ಲಿಂಕ್ ಆದಮೇಲೆ ಇದನ್ನು ಹಿಂಗೆ ಮಾತಾಡ್ತೀನಿ. ಈ ಥರ ಬರ್ತಿದೆ ವಾಯ್ಸು. ಚೆನ್ನಾಗಿ ಕೇಳಿಸ್ತಿದ್ಯಾ ಇವಾಗ? ನಾಟ್ ಬ್ಯಾಡ್ ಅಲ್ವಾ? ನೀನು ಮಾತಾಡು. ಫಸ್ಟ್ ಅಲ್ಲಿ ಲೈಟ್ ಆನ್ ಮಾಡಿಡೆ, ಇವಾಗ ಬ್ಲಿಂಕ್ ಆಗ್ತಾ ಇರ್ಬೇಕು ನೋಡು ಫ್ರಂಟಲ್ಲಿ. ಕೊಡಿಲಿ ಮಾಡ್ಕೊಡ್ತೀನಿ ನೋಡಿ. ಈಗ ಮಾತಾಡು. ಹಲೋ ಮೈಕ್ ಚೆಕ್. ಕೇಳಿಸ್ತಿದೆ, ಚೆನ್ನಾಗಿ ಕೇಳಿಸ್ತಿದೆ ಅಲ್ವಾ? ಇದು ವಿತ್ ಮೈಕಲ್ಲಿ ಈ ಥರ ಕೇಳಿಸ್ತಾ ಇದೆ, ವಿತೌಟ್ ಮೈಕ್. ಇದು ನಂದು ನಾರ್ಮಲ್ ಕ್ಯಾಮ್ರಾ ವಾಯ್ಸು. ಈಗ ಡಿಫ್ರೆನ್ಸ್ ಇದೆಯಲ್ಲ ಸ್ವಲ್ಪ? ಓಕೆ. ಆಗ ಇನ್ನೇನಿಲ್ಲ, ಈ ಥರ ಹಾಕೊಂಡು ಚುಚ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇರೋದಷ್ಟೇ ಇನ್ಮೇಲೆ. ಇವಾಗ ಬಂದಿದಂತೆ, ಇದಕ್ಕಿಂತ ಮುಂಚೆನೇ ಬಂದಿದ್ದರೆ ಇವತ್ತು ಸಲೂನ್ಗೆಲ್ಲ ಹಾಕೋಣಾಗ್ತಾಯಿದ್ದೆ. ಸ್ವಲ್ಪ ಚೆನ್ನಾಗಿ ಕೇಳಿಸಿತ್ತು. ಅಲ್ಲೆಲ್ಲ ಸೌಂಡು ಜಾಸ್ತಿ, ನಾನು ಮಾತಾಡ್ತಿರೋದು ನನಗೆ ಕೇಳಿಸ್ತಿಲ್ಲ. ಆಮೇಲೆ ಪ್ಲೇ ಮಾಡ್ಕೊಂಡು ನೋಡ್ತೀನಿ ಸಲೂನಲ್ಲಿ, ಏನು ಕೇಳಿಸ್ತಾನೆ ಇಲ್ಲ, ವಾಯ್ಸ್ ಅಷ್ಟೊಂದು ಕ್ಲಾರಿಟಿ ಇರಲ್ಲ. ಸೊ ಈ ಥರ ಮೈಕ್ ಹಾಕೋಬಿಟ್ರೆ ಮಸ್ತಾಗಿ ಕೇಳಿಸುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 2,000 ರೂಪಾಯಿ ಕೊಟ್ಟು ತೊಗೊಂಡೆ. ಫ್ರೆಂಡ್ ಕಾರ್ತಿಕನ್ ಕೇಳಿದೆ, ಅವ್ನು ಯೂಸ್ ಮಾಡ್ತಾರೋ ಮೈಕ್ ಪ್ರೈಸ್ ಎಷ್ಟು ಅಂದರೆ 13,000 ಅಂದ್ಬಿಡ. ನನಗೆ
ಶಾಕ್ ಆಗುತ್ತೆ, 13,000 ಕೊಟ್ಟು ತಗೊಂಡ ಅಂತ ಹೇಳ್ಬಿಟ್ಟು. ಸ್ಟೋನ್ ಪ್ರೈಸು ಬೇಡ ಅನಿಸ್ತು, ಅದಕ್ಕೋಸ್ಕರ ಇದು ಸ್ವಲ್ಪ 2K ಪ್ರೈಸಲ್ಲಿ ಚೆನ್ನಾಗಿದೆ ಅಂತ ಅನಿಸ್ತು. ರಿವ್ಯೂಸ್ ಎಲ್ಲ ನೋಡಿದ್ಮೇಲೆ ಇದು ಬೆಟರ್ ಅಂತ ಅನಿಸ್ತು. ಸೊ ಅದಕ್ಕೆ ಇದನ್ನು ತಗೊಂಡೆ. ಇವತ್ತಿನ ಡೇ ಹೀಗಿತ್ತು ನಂದು, ಫುಲ್ ಡೇ ಸಲೂನಲ್ಲೇ ಕಾಲ ಕಳೆದ್ಬಿಟ್ಟೆ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಭಿ ಕ್ಯಾಡ್ಬರಿ ಚಾನಲ್ನ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಸೈನಿಂಗ್ ಆಫ್. ಟೇಕ್ ಕೇರ್, ಸಿ ಯು, ಲವ್ ಯು ಆಲ್, ಬಾಯ್.